ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ಭಾಗ್ಯಕರವಾದದ್ದು, ವಿಶೇಷವಾದದ್ದು. ಮತ್ತು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು, ಧ್ಯಾನ ಮಾಡುವಂಥದ್ದು, ಅದು ನಮಗೆ ಕೃತಾರ್ಥತೆಯನ್ನು, ಯಶಸ್ವಿಯನ್ನು, ಸಫಲತೆಯನ್ನು ತರುವಂಥದ್ದಾಗಿದೆ ಅಂತ ಹೇಳ್ಬಿಟ್ಟು ಯೆಹೋಶುವ ಮೊದಲನೇ ಅಧ್ಯಾಯ, ಕೀರ್ತನೆ 119 ಅಧ್ಯಾಯ ಮತ್ತು ಮೊದಲನೇ ತಿಮೋತಿ 4ನೇ ಅಧ್ಯಾಯದಲ್ಲಿ ಮತ್ತು 2ನೇ ಪೇತ್ರ 3:18 ಇರುವಂಥ ವಾಕ್ಯ. ಯಾಕಂತ ಹೇಳಿದರೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥದ್ದು ದೇವರ ಮನಸ್ಸು, ದೇವರ ಇಷ್ಟ, ದೇವರ ಚಿತ್ತ, ಮತ್ತು ಅದು ನಮ್ಮ ಆತ್ಮಕ್ಕೆ ಆಹಾರವಾಗಿದೆ. ದಿನಾಲು ಯಾಕೆ ಊಟ ಮಾಡಬೇಕೆಂಬ ಪ್ರಶ್ನೆಗೆ ಉತ್ತರ ನಮಗೆ ಗೊತ್ತಿದೆ. ಅದೇ ರೀತಿಯಾಗಿ ದಿನಾಲು ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು ಎಂಬುದು ನಮ್ಮ ಪೋಷಣೆಗಾಗಿ. ಇಂದಿನ ನಮ್ಮ ಅಧ್ಯಯನ ತೀತನ ಪತ್ರಿಕೆ 3ನೇ ಅಧ್ಯಾಯ, ದ ಎಪಿಸೋಡ್ ಟು ಟೈಟಸ್ ಚಾಪ್ಟರ್ 3. ತೀತ 3ನೇ ಅಧ್ಯಾಯದಲ್ಲಿ ಒಳ್ಳೆ ಜೀವನದ 14 ರಹಸ್ಯಗಳು, 14 ಸೀಕ್ರೆಟ್ಸ್ ಆಫ್ ಗುಡ್ ಲೈಫ್. ಗುಡ್ ಲೈಫ್. ಭೂಮಿಯಲ್ಲಿ ನಾನು ಒಳ್ಳೆ ಜೀವನವನ್ನು ಜೀವಿಸ ಬಯಸುವುದಾದರೆ ನಾನೇನು ಮಾಡಬೇಕು? 14 ರಹಸ್ಯಗಳು, 14 ಸೀಕ್ರೆಟ್ಸ್. ಮೊದಲನೇದಾಗಿ ಸಬ್ಮಿಸಿವ್ ಒಬಿಡಿಯನ್ಸ್, ಅಧೀನತೆಯ ವಿಧೇಯತೆ. ಮೊಟ್ಟ ಮೊದಲನೇದಾಗಿ ಭಾಳ ಇಂಪಾರ್ಟೆಂಟ್ ಇದು. ಒಳ್ಳೆ ಜೀವನ ನಾನು ಜೀವಿಸಬೇಕಾ? ಅಧೀನತೆಯ ವಿಧೇಯತೆ. ಮನೆಯಲ್ಲಿ ತಂದೆ ತಾಯಿಗಳಿಗೆ ಅಧೀನತೆಯ ವಿಧೇಯತೆ. ಹೌದು, ಯಜಮಾನರಿಗೆ, ಗಂಡನಿಗೆ ಅಧೀನತೆಯ ವಿಧೇಯತೆ. ಹೌದು, ಕೆಲಸದ ಕ್ಷೇತ್ರದಲ್ಲಿ ಅಧೀನತೆಯ ವಿಧೇಯತೆ. ಸಭೆಯಲ್ಲಿ ಅಧೀನತೆಯ ವಿಧೇಯತೆ. ಇದು ಭಾಳ ಪ್ರಾಮುಖ್ಯ. ದೇಶದಲ್ಲಿ, ಸಮಾಜದಲ್ಲಿ ಕೂಡ ನಮಗೆ ನಾಯಕರಿದ್ದಾರೆ, ದೇವರಿಂದ ನೇಮಕವಾದಂಥ ನಾಯಕರಿದ್ದಾರೆ ಅಂತ ಹೇಳ್ಬಿಟ್ಟು ರೋಮ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಈ ರಾಜಕೀಯ ನಾಯಕರ ಬಗ್ಗೆ ದೇವರ ವಾಕ್ಯ ಹೇಳುವಂಥದ್ದು ಏನಂತ ಹೇಳಿದರೆ, ಅವರು ದೇವರ ಸೇವಕರು. ಯಾರು? ನಾಯಕರ. ಹೌದು, ದೇವರ ವಾಕ್ಯ ಆ ರೀತಿಯಾಗಿ ಹೇಳ್ತದೆ. ಹಾಗಾದರೆ ದೇವರು ನಮ್ಮ ಕಡೆಯಿಂದ ಅಪೇಕ್ಷಿಸುವಂಥದ್ದು ಏನಂದರೆ ಅಧೀನತೆಯ ವಿಧೇಯತೆ. ಎರಡನೇದಾಗಿ, ಇದು ಒಳ್ಳೆ ಜೀವನ ಜೀವಿಸೋದಕ್ಕೆ ಮೊದಲನೇ ರಹಸ್ಯ. ಎರಡನೇ ರಹಸ್ಯ ಏನಂತ ಹೇಳಿದರೆ ಸಿದ್ಧರಾಗಿರುವುದು. ಯಾವುದಕ್ಕೆ ಸಿದ್ಧರಾಗಿರುವುದು ಅಂತ ಹೇಳ್ಬಿಟ್ಟು ನೋಡುವಾಗ, ಒಳ್ಳೆ ಕಾರ್ಯಕ್ಕೆ ಸಿದ್ಧರಾಗಿರುವುದು. ಕೆಲವು ಸಾರಿ ವಾಚ್ಮನ್ನಿ ಅವರು ಕೊಟ್ಟಂಥ ಒಂದು ದೃಷ್ಟಾಂತ ನೆನಪಿಗೆ ಬರ್ತಾ ಇದೆ. ಕೆಲವು ಸಾರಿ ದೇವ್ರ ಚಿತ್ತ ನಾವು ಹೊರಗೆ ಹೋಗಬೇಕು ಅನ್ನುವಂಥದ್ದು ಇದ್ದರೆ, ಆ ಸಂದರ್ಭದಲ್ಲಿ ಮಳೆ ಬರ್ತಾ ಇದ್ದರೆ ಅದು ಒಂದು ನೆಪವಾಗಿಬಿಡ್ತದೆ ನಮಗೆ. ಮಳೆ ಬರ್ತಾ ಇದೆ, ಆದ ಕಾರಣ ನಾನು ಈಗ ಹೋಗಲ್ಲ, ಇವತ್ತು ಹೋಗಲ್ಲ, ನಾಳೆ ಹೋಗ್ತೀನಿ ಅಂತ. ಆದರೆ ದೇವರ ಒಂದು ಪ್ರೇರಣೆ ಹೋಗಬೇಕಂತಿದ್ರೆ ನಾವು ಹೋಗಬೇಕು, ಆರೋಗ್ಯವಾಗಿ ಇದ್ದಾಗ. ಆದ ಕಾರಣ ಒಳ್ಳೆಯ ಕಾರ್ಯಕ್ಕೆ ಸಿದ್ಧರಾಗಿರಬೇಕು. ಯಾರೋ ಒಬ್ಬರು ಹೇಳಿದರು, ಗಾಡ್ ಟಚ್ಡ್ ಮೈ ಹಾರ್ಟ್ ಬಟ್ ಈ ಡಿಡ್ ನಾಟ್ ಟಚ್ ಮೈ ಪರ್ಸ್. ದೇವರು ನನ್ನ ಹೃದಯವನ್ನು ಸ್ಪರ್ಶಿಸಿದ್ದಾರೆ, ಆದರೆ ನನ್ನ ಹಣವನ್ನು ಸ್ಪರ್ಶಿಸಲಿಲ್ಲ ಎಂಬಂಥ ಮಾತು. ಆದರೂ ಕೂಡ ಒಳ್ಳೆಯ ಕಾರ್ಯಕ್ಕೆ ನಾವು ಸದಾ ಸಿದ್ಧರಾಗಿರುವಂಥ ವ್ಯಕ್ತಿಗಳಾಗಿದ್ದಾಗ ಒಳ್ಳೆಯ ಜೀವನ ಮಾಡ್ತೇವೆ ರೀ ಭೂಮಿಯಲ್ಲಿ. ತೀತನ ಪತ್ರಿಕೆ 3ನೇ ಅಧ್ಯಾಯದಿಂದ ನಾವು ಏನನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ ಅಂತ ಹೇಳಿದರೆ, ಒಳ್ಳೆಯ ಜೀವನಕ್ಕೆ 14 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಮೊದಲನೇ ರಹಸ್ಯ ಅಧೀನತೆಯ ವಿಧೇಯತೆ, ಎರಡನೇ ರಹಸ್ಯ ಸತ್ಕಾರ್ಯಕ್ಕೆ ಸಿದ್ಧರಾಗಿರುವಂಥದ್ದು, ಮೂರನೇ ರಹಸ್ಯ ಯಾರ ವಿಷಯವಾಗಿಯೂ
ಕೆಟ್ಟದನ್ನಾಡದಿರುವುದು. ಸ್ಪೀಕ್ ಈವಿಲ್ ಆಫ್ ನೋ ಒನ್. ತೀತ 3ನೇ ಅಧ್ಯಾಯ 2ನೇ ವಚನ. ಅನೇಕ ವರ್ಷಗಳು ಈ ವಾಕ್ಯವನ್ನು ನಮ್ಮ ಮನೆಯಲ್ಲಿ ಹಾಕಿದ್ವಿ. ಯಾರ ಬಗ್ಗೆಯೂ ಸ್ಪೀಕ್ ಈವಿಲ್ ಆಫ್ ನೋ ಒನ್. ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಆಡದೇ ಇರುವುದು, ಕೆಟ್ಟದ್ದನ್ನಾಡದೇ ಇರುವುದು. ಹೌದು, ಕೆಲವು ಸಾರಿ ನಾಯಕರಾಗಿ ಕೆಲವರನ್ನು ವಾರ್ನಿಂಗ್ ಕೊಡೋದಕ್ಕೋಸ್ಕರವಾಗಿ ಕೆಲವರ ಬಗ್ಗೆ ಕೆಲವರ ಹೆಸರನ್ನು ಕೂಡ ಹೇಳಬೇಕಾಗ್ತದೆ, ಅದು ಬೇರೆ ವಿಷಯ. ಉದಾಹರಣೆಗೆ ಪೌಲನು ತಿಮೋಥಿಯನಿಗೆ ಬರೆಯುವಾಗ ಕೆಲವರ ಹೆಸರನ್ನು ಹೇಳುವಾಗ, ಅಲೆಕ್ಸಾಂಡರ್ನು ನನಗೆ ಮೋಸ ಮಾಡ್ದ ಅಥವಾ ನನಗೆ ಹಾನಿ ಮಾಡ್ದ, ಕಂಚುಗಾರನಾದ ಅಲೆಕ್ಸಾಂದ್ರನು ನನಗೆ ಬಹಳ ಕೇಡು ಮಾಡಿದ್ದಾನೆ ಎಂಬುದಾಗಿ 2ನೇ ತಿಮೋಥಿ 4ನೇ ಅಧ್ಯಾಯದ 14ನೇ ವಚನದಲ್ಲಿ ಕೆಲವರ ಬಗ್ಗೆ ಹೇಳುವಂಥದ್ದು ಅಗತ್ಯ. ಅದು ಆ ರೀತಿಯಾಗಿ ನಾನು ಕೆಲವರನ್ನು ಹೇಳುವಾಗ ಭಾಳ ಹೆಸಿಟೇಟ್ ಮಾಡ್ಕೊಂಡು ಹೇಳ್ತೇನೆ, ಜಾಗೃತಿಯಾಗಿ ಇರಬೇಕಂತ ಹೇಳ್ಬಿಟ್ಟು ಹೇಳ್ತೇನೆ. ಆದ ಕಾರಣ ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಆಡದೇ ಇರುವಂಥದ್ದು ನೋಡುವಾಗ ಅದು ನಾನು ಆ ರೀತಿಯಾಗಿ ತೀರ್ಮಾನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಹೊಸ ವರ್ಷದಲ್ಲಿ ನಾನು ಒಂದು ತೀರ್ಮಾನ ಏನಂತ ಹೇಳಿದರೆ 0 ಆ್ಯಂಗರ್, 0 ಕೋಪ. 4ನೇದಾಗಿ ನಾವೇನು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ ಆತ್ಮಿಕ ಜೀವನ ಅಥವಾ ಒಳ್ಳೆಯ ಜೀವನದ 14 ರಹಸ್ಯಗಳು, 14 ಸೀಕ್ರೆಟ್ಸ್ ಆಫ್ ಗುಡ್ ಲೈಫ್. ಒಳ್ಳೆಯ ಜೀವನದ 14 ರಹಸ್ಯಗಳು ತೀತನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡುವಾಗ 3 ನಾವು ನೋಡ್ಕೊಂಡಿದ್ವಿ. ಈಗ 4ನೇ ರಹಸ್ಯ ಏನಂತ ಹೇಳಿದ್ರೆ ಪೂರ್ಣ ಸಾತ್ವಿಕತ್ವ, ಆಲ್ ಮೀಕ್ನೆಸ್. ಹೌದು, ಈ ಪೂರ್ಣ ಸಾತ್ವಿಕತ್ವವನ್ನು ಎಲ್ಲ ಮನುಷ್ಯರಿಗೆ ತೋರಿಸ್ಬೇಕಂತೆ. ನನಗೆ ಗೊತ್ತೇ ಇರಲಿಲ್ಲ ಇಂಥ ಒಂದು ವಾಕ್ಯ ಬೈಬಲ್ನಲ್ಲಿದೆ ಅಂತ ಹೇಳ್ಬಿಟ್ಟು ಇವತ್ತೇ ಗೊತ್ತಾಯಿತು. ಹೌದು, ಎಲ್ಲ ಮನುಷ್ಯರಿಗೆ ಪೂರ್ಣ ಸಾತ್ವಿಕತ್ವವನ್ನು ತೋರಿಸಬೇಕೆಂದು ತೀತನೇ ನೀನು ಜ್ಞಾಪಕ ಮಾಡವರಿಗೆ ಎಂಬುದಾಗಿ ಆತ್ಮಿಕ ತಂದೆ ತನ್ನ ಆತ್ಮಿಕ ಮಗುವಿಗೆ ನೆನಪು ಮಾಡುವಂಥದ್ದು ಭಾಳ ಆಶ್ಚರ್ಯ ನನಗೆ. ಯಾಕಂದರೆ ಎಲ್ಲ ಮನುಷ್ಯರಿಗೆ ಪೂರ್ಣ ಸಾತ್ವಿಕ, ಸ್ವಲ್ಪ ಸಾತ್ವಿಕ ಅಲ್ಲ, ಪೂರ್ಣ. ಇದು ನನ್ನ ಜೀವನದಲ್ಲಿ ಈ ವಾಕ್ಯ ನಡೆದಿಲ್ಲ, ನೆರವೇರಿಲ್ಲ. ಇವತ್ತೇ ನಾನು ನೋಡಿದ್ದು. ಈ ವಾಕ್ಯ ನನ್ನಲ್ಲಿ ನೆರವೇರುವಂತೆ ನಾನು ಹಾರೈಸ್ತೇನೆ, ಪ್ರಯತ್ನ ಮಾಡ್ತೇನೆ. ದೇವ್ರ ಸಹಾಯದಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದೇ ರೀತಿಯಾಗಿ ನೀವು ಕೂಡ ಎಲ್ಲ ಮನುಷ್ಯರಿಗೆ ಪೂರ್ಣ ಸಾತ್ವಿಕವುಳ್ಳವರಾಗಿರುವಂತೆ ದೇವರು ನಿಮಗೂ ಸಹಾಯ ಮಾಡಲಿ. ಒಳ್ಳೆಯ ಜೀವನದ 14 ರಹಸ್ಯಗಳಲ್ಲಿ 4 ರಹಸ್ಯಗಳು ಮುಗಿತು, ಇನ್ನು 10 ರಹಸ್ಯಗಳಿದೆ. ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ. 5ನೇದಾಗಿ ದೇವರ ದಯೆ, ಕೈಂಡ್ನೆಸ್ ಆಫ್ ಗಾಡ್. ದೇವರ ದಯೆ. ತೀತ 3ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ ನಮ್ಮ ರಕ್ಷಕನಾದ ದೇವರ ದಯೆ, ಈ ದೇವರ ದಯೆಯ ವಿಷಯದಲ್ಲಿ ನಾವು ನೋಡುವಾಗ, ಹೌದು, ಇದನ್ನು ದೇವರಿಂದಲೇ ನಾವು ಕಲಿತ್ಕೊಳ್ಬೇಕು. ಮಾನವೀಯ ದಯೆ ಉಂಟು, ಹೌದು, ದಯೆಯೇ ಧರ್ಮದ ಮೂಲ ಅಂತ ಹೇಳಿಕೆ ನಾವು ಕೇಳಿದ್ವಿ. ಆದರೆ ಈ ಒಂದು ದಯೆ, ಇದು ಧಾರ್ಮಿಕ ದಯೆ ಅಲ್ಲ, ಮಾನವೀಯ ದಯೆ ಅಲ್ಲ, ಆತ್ಮಿಕ ದಯೆ ಅಥವಾ ದೈವಿಕ ದಯೆ ಅಥವಾ ದೇವರಿಂದ ಬರುವಂಥ ದಯೆ. ಇದು ನಮಗೆ ಅಗತ್ಯ. ಆವಾಗ ಏನಾಗ್ತದೆ, ಒಳ್ಳೆಯ ಜೀವನ ಭೂಲೋಕದಲ್ಲಿ ನಾವು ಜೀವಿಸ್ತೇವೆ. 6ನೇದಾಗಿ ಪ್ರೀತಿ. ಪ್ರೀತಿ ಅಂತ ಹೇಳಿದಾಗ ಕೂಡ ಇದು ಮಾನವೀಯ ಪ್ರೀತಿ ಅಲ್ಲ, ಧಾರ್ಮಿಕ ಪ್ರೀತಿ ಅಲ್ಲ,
ಇದು ಸಿದ್ಧಾಂತ ಪ್ರೀತಿ ಅಲ್ಲ, ಇದು ದೈವಿಕ ಪ್ರೀತಿ. ದೈವಿಕ ಪ್ರೀತಿ. ಈ ದೈವಿಕ ಪ್ರೀತಿ ನಮ್ಮ ಜೀವನದಲ್ಲಿ ಇದ್ದಾಗ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಒಳ್ಳೆ ಜೀವನ, ವಾವ್, ಒಳ್ಳೆಯ ಜೀವನವನ್ನು ನಾವು ಭೂಲೋಕದಲ್ಲಿ ಮಾಡ್ತೇವಂತೆ. ಇದುವರೆಗೆ ಒಂದು ವೇಳೆ ನಾವು ಅಂಥ ಒಳ್ಳೆಯ ಜೀವನವನ್ನು ಮಾಡದಿದ್ರೂ ಪರವಾಗಿಲ್ಲ, ದೇವರು ಒಳ್ಳೆಯವರು ನಮಗೆ ಇನ್ನೊಂದು ದಿನವನ್ನು ಕೊಟ್ಟಿದ್ದಾನೆ. ಈ ದಿನವು ಕರ್ತನಿಂದ ನೇಮಕವಾಗಿದೆ, ಕೀರ್ತನೆ 118. ಮತ್ತು ಅದೇ ಸಂದರ್ಭದಲ್ಲಿ ರಕ್ಷಣೆಯ ದಿನದಲ್ಲಿ ನಾನು ನಿನ್ನ ಮನವಿಯನ್ನು ಕೇಳಿದೆ, ಸುಪ್ರಸನ್ನ ಕಾಲದಲ್ಲಿ ದೇವರು ನಮಗೆ ಸಹಾಯ ಮಾಡ್ತೀನಿ ಎಂಬುದಾಗಿ 2 ಕೊರಿಂಥ 6ನೇ ಅಧ್ಯಾಯ 2-3 ವಚನಗಳಲ್ಲಿ ವಾಗ್ದಾನ ಮಾಡಿರಲಾಗಿ ನಾವು ಹಿಂದೆ ಆತನ ದಯೆ, ಆತನ ಪ್ರೀತಿಯನ್ನು ಕೇಳಿಕೊಳ್ಳುವಂತೆ ದೇವರು ಸಹಾಯ ಮಾಡಲಿ. ಅದರ ಜೊತೆಗೆ ಆತನ ಕರುಣೆ, ದ ಮರ್ಸಿ ಆಫ್ ಗಾಡ್. ಒಳ್ಳೆಯ ಜೀವನವನ್ನು ಭೂಲೋಕದಲ್ಲಿ ನಾನು ಮಾಡಬೇಕಾದ್ರೆ 14 ರಹಸ್ಯಗಳಲ್ಲಿ 7ನೇ ರಹಸ್ಯ ಕರುಣೆ. ಕರುಣೆ. ಈ ಕರುಣೆ ಬಗ್ಗೆ ನೆನ್ನೆ ನಾನು ನೋಡ್ತಾ ಇರುವಾಗ ಒಂದು ಆಶ್ಚರ್ಯದ ಮಾತು ನನಗೆ ಕಾದಿತ್ತು. ಅದೇನಂತ ಹೇಳಿದ್ರೆ, ಈ ಕರುಣೆ ನಾನು ಭೂಮಿಯಲ್ಲಿ ಮಾತ್ರ ಈ ಕರುಣೆ ಅಂತ ತಿಳ್ಕೊಂಡೆ. ಆದರೆ 2ನೇ ತಿಮೋಥಿ 1ನೇ ಅಧ್ಯಾಯದ 18ನೇ ವಚನದಲ್ಲಿ ಇಲ್ಲಿ ಒನೇಸಿಫೋರನ ಬಗ್ಗೆ ಪೌಲನು ಮಾತಾಡ್ತಾ ಒನೇಸಿಫೋರನ ಆ ದಿನದಲ್ಲಿ ಕರ್ತನಿಂದ ಕರುಣೆಯನ್ನು ಕಂಡುಕೊಳ್ಳುವಂತೆ ಕರ್ತನು ಅವನಿಗೆ ಅನುಗ್ರಹ ಮಾಡಲಿ. ವಾವ್, ಎಂಥ ಮಾತಿದು! ಇಂಥ ಮಾತು ಬೈಬಲ್ನಲ್ಲಿ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ವಾಕ್ಯ ಅಧ್ಯಯನ ಮಾಡೋದು ಒಳ್ಳೆಯದು, ಯಾಕಂದರೆ ಅನೇಕ ನಿಕ್ಷೇಪಗಳು. KGF ಅಂತ ಒಂದು ಸ್ಥಳ, ಕೋಲಾರ್ ಗೋಲ್ಡ್ ಫೀಲ್ಡ್ಸ್, ಅದರಲ್ಲಿ ಬಂಗಾರದ ಗಣಿಗಳು ಆ ದಿವಸಗಳಲ್ಲಿ, ಈಗ ಮುಚ್ಚಿಬಿಟ್ಟಿದ್ದಾರೆ. ಆ ದಿವಸಗಳಲ್ಲಿ ಬಂಗಾರ ಅಲ್ಲಿಂದ ಅಗೆಯಲಾಗಿತ್ತು. ಹೌದು, ಆ ರೀತಿಯಾಗಿ ದೇವರ ವಾಕ್ಯದಿಂದ ಬಂಗಾರ ನಿಕ್ಷೇಪ, ಜ್ಞಾನೋಕ್ತಿ 2ನೇ ಅಧ್ಯಾಯ ಪ್ರಕಾರವಾಗಿ 3-4 ವಚನದಲ್ಲಿ ಬೆಳ್ಳಿಯಂತೆಯೋ ನಿಕ್ಷೇಪದಂತೆಯೋ ದೇವರ ವಾಕ್ಯವನ್ನು ನಾನು ಹುಡುಕಬೇಕು. ಹೌದು, ಕರುಣೆ. ತೀತನ ಪತ್ರಿಕೆ 3ನೇ ಅಧ್ಯಾಯದಿಂದ ನಾವು ಒಳ್ಳೆಯ ಜೀವನದ 14 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೀವಿ. ಅದರಲ್ಲಿ 7 ರಹಸ್ಯಗಳು ಈಗಾಗಲೇ ಮುಕ್ತಾಯವಾಯಿತು, ನೋಡಿದ್ದಾಯಿತು. ಇನ್ನು 7 ರಹಸ್ಯಗಳು ನಾವು ನೋಡಲಿಕ್ಕಿವೆ. ಅದನ್ನು ಒಂದೊಂದಾಗಿ ನೋಡ್ಕೊಳ್ಳೋಣ. 6ನೇ ವಚನ, ತೀತನ ಪತ್ರಿಕೆ 3ನೇ ಅಧ್ಯಾಯದ 6ನೇ ವಚನದಲ್ಲಿ ಪವಿತ್ರಾತ್ಮನ ನವೀಕರಣ. ವಾವ್! ಪವಿತ್ರಾತ್ಮನ ಬಗ್ಗೆ ಕೆಲವು ಸಾರಿ 6ನೇ ವಚನ ಪವಿತ್ರಾತ್ಮನು, 6ನೇ ವಚನದ 2ನೇ ಭಾಗ ಪವಿತ್ರಾತ್ಮನು, 7ನೇ ವಚನ ಪವಿತ್ರಾತ್ಮನು. ವಾವ್! ಹೌದು, ಒಳ್ಳೆಯ ಜೀವನವನ್ನು ನಾವು ಜೀವಿಸಬೇಕಾದರೆ ಪವಿತ್ರಾತ್ಮನ ಸಹಾಯ ನನಗೆ ಬೇಕು. ಇಲ್ಲದಿದ್ದರೆ ನಾನು ಒಳ್ಳೆಯ ಜೀವನ ಜೀವಿಸ್ಲಿಕ್ಕೆ ಆಗಲ್ಲ. ನನಗೂ ಅವಿಶ್ವಾಸಿಗೂ ವ್ಯತ್ಯಾಸ ಇಲ್ಲದಂಥ ಜೀವನವನ್ನು ನಾನು ಜೀವಿಸಿದ್ದೇನೆ. ಇನ್ನು ಮುಂದೆ ಆ ರೀತಿಯಾಗಿ ಜೀವಿಸಬಾರ್ದು ಅಂತ ಹೇಳಿದರೆ ಪವಿತ್ರಾತ್ಮನ ನವೀಕರಣ. ತೀತ 3:6, ಪವಿತ್ರಾತ್ಮನು ನಮ್ಮ ಮೇಲೆ ಸಮೃದ್ಧವಾಗಿ ಸುರಿಸಲಾಗಿದೆ. ಹೌದಾ? ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ದೇವರು ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧವಾಗಿ ಸುರಿಸಿದ್ದಾನೆ ಅಂತ ದೇವರ ವಾಕ್ಯ ಹೇಳುವಾಗ ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಬೇಕು. ದೇವರೇ, ಇದು ನನ್ನ ಜೀವನದಲ್ಲಿ ಆಗಿಲ್ಲ.
ನನ್ನನ್ನು ಕರುಣಿಸು, ಕಟಾಕ್ಷಿಸು, ಸ್ವವಂಚನೆಯಿಂದ ನನ್ನನ್ನು ಬಿಡಿಸು, ಪಶ್ಚಾತ್ತಾಪದ ಮನಸ್ಸು ನನಗೆ ದಯಪಾಲಿಸು, ಕಲ್ಲಾದ ಹೃದಯವನ್ನು ತೆಗೆದುಬಿಟ್ಟು ಮೃದುವಾದ ಹೃದಯವನ್ನು ದಯಪಾಲಿಸಿ ಹೊಸ ಒಡಂಬಡಿಕೆ ಅನುಭವದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ನಾವು ಬೇಡಿಕೊಳ್ಳಬೇಕು. ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ ಅಂತ ಹೇಳಿದ ಹಾಗೆ ಪವಿತ್ರಾತ್ಮನು ನಮ್ಮ ಮೇಲೆ, ಪವಿತ್ರಾತ್ಮನನ್ನು ಕ್ರಿಸ್ತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಧಾರಾಳವಾಗಿ ಸುರಿಸಿದ್ದಾನೆ. ವಾವ್, ಎಂಥ ಮಾತು, ಎಂಥ ಮಾತು. ಒಳ್ಳೆ ಜೀವನ ಭೂಮಿಯಲ್ಲಿ ಜೀವಿಸುವುದಕ್ಕೆ ಸಹಾಯಕರ ವ್ಯತ್ಯಾಸವನ್ನು ತರುವಂಥದ್ದು ಪವಿತ್ರಾತ್ಮನ ಸುರಿಸುವಿಕೆ. ತೀತನ ಪತ್ರಿಕೆ 3ನೇ ಅಧ್ಯಾಯ 6-7 ವಚನಗಳಲ್ಲಿ ಈ ಪವಿತ್ರಾತ್ಮನ ಕುರಿತಾಗಿ ಧಾರಾಳವಾಗಿ, ಸಮೃದ್ಧವಾಗಿ, ನವೀಕರಣವಾಗಿ ಸುರಿಸಲಾಗಿದೆ. ವಾವ್, ಪವಿತ್ರಾತ್ಮನನ್ನು ದೇವರು ನವೀಕರಣದಿಂದಲೂ ಸಮೃದ್ಧಿಯಿಂದಲೂ ಧಾರಾಳತ್ವದಿಂದಲೂ ಸುರಿಸಿದ್ದಾನಂತೆ. ಅದನ್ನು ನಾವು ಅನುಭವಿಸುವಾಗ ಒಳ್ಳೆಯ ಜೀವನ, ಒಳ್ಳೆಯ ಜೀವನ ಭೂಲೋಕದಲ್ಲಿ ನಾವುಗಳು ಆ ರೀತಿಯಾಗಿ ಜೀವಿಸುವಂತೆ ಮಾಡಲಿ ದೇವರು. 9ನೇದಾಗಿ ನಾವೇನು ನೋಡ್ಕೊಳ್ತಾ ಇದ್ದೇವೆ, ತೀತನ ಪತ್ರಿಕೆ 3ನೇ ಅಧ್ಯಾಯದಿಂದ ನಾವು ಒಳ್ಳೆಯ ಜೀವನದ 14 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೀವಿ. 9ನೇ ರಹಸ್ಯ ಏನಂತ ಹೇಳಿದರೆ, ಸತ್ಕ್ರಿಯೆಗಳಿಗೆ ಆಸಕ್ತರಾಗಿರೋದು. ಬೀಯಿಂಗ್ ಝಲಸ್ ಫಾರ್ ಗುಡ್ ವರ್ಕ್ಸ್. ಬರೀ ಸತ್ಕ್ರಿಯೆ ಮಾಡುವಂಥದ್ದಲ್ಲ, ಆಸಕ್ತರಾಗಿ ಮಾಡುವುದು. ಆ ರೀತಿಯಾಗಿ ನಾನಿಲ್ಲ. ನೋಡ್ರಿ, ಎಷ್ಟೊಂದು ಕೊರತೆಯಲ್ಲಿ ನಾವಿದ್ದೇವೆ. ಆ ರೀತಿಯಾಗಿ ಇರಲಿಕ್ಕೆ ಇಷ್ಟಪಡ್ತೇನೆ, ಆ ರೀತಿಯಾಗಿ ಇರಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ದಿನ ಶಾಂಪಿ ಚಲುದರೆ ಅವರು ಮಣಿಪಾಲ್ನಲ್ಲಿ ಒಂದು ವಾಕ್ಯ, ಕೀರ್ತನೆ 37ನೇ ಅಧ್ಯಾಯದ 4ನೇ ವಚನವನ್ನು ಮಾತನಾಡ್ತಿರುವಾಗ ಒಂದು ಮಾತು ಹೇಳಿದರು. ಅದು ನನಗೆ ಭಾಳ ಇಷ್ಟವಾಯಿತು, ಖುಷಿಯಾಯಿತು, ತೃಪ್ತಿ ಆಯಿತು, ಸವಾಲಿಸಿತು, ಉತ್ತೇಜನಕಾರಿ ಆಯಿತು. ಅದೇನಂತ ಹೇಳಿದರೆ, ಆತ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು ಅಂತ ಹೇಳುವಾಗ ವಾಕ್ಯ ಇನ್ನೊಂದು ಭಾಷಾಂತರ ಹೀಗಿದೆ ಅಂತ ಹೇಳಿ ಅವರು ಹೇಳಿದರು, ಆತ ನಿನ್ನ ಇಷ್ಟಾರ್ಥಗಳನ್ನು ಕೊಡುವನು. ಅಥವಾ ಈ ರೀತಿಯಾಗಿ ಹೇಳ್ಬೋದು, ಆತನು ಅಂದರೆ ದೇವರು ತನ್ನ ಇಷ್ಟಾರ್ಥಗಳನ್ನು ನಮಗೆ ಕೊಡುವನಂತ, ತನ್ನ ಇಷ್ಟಾರ್ಥಗಳನ್ನೇ ನಮಗೆ ಕೊಟ್ಟು ಬಿಡುವನು ಅಂತ ಕೂಡ ಹೇಳ್ಬೋದು. ಹಾಗಾದರೆ ದೇವರು ಒಂದೊಂದು ವಾಕ್ಯ ನಾನು ಓದುವಾಗ ಭಾಳ ಕೊರತೆ ಕಾಣ್ತಾ ಇದೆ ನನಗೆ. ಬಹುಶಃ ಭಾಳ ಕೊರತೆಗಳು ಈ ರೀತಿಯಾಗಿರುವಾಗ ನಿರಾಶೆ ಆಗುವಂಥ ಸಾಧ್ಯತೆ. ಆದ ಕಾರಣ ದೇವರು ಆ ಇಷ್ಟಾರ್ಥಗಳನ್ನು ಕೊಟ್ಟಿದ್ದಂಗೆ ಕಾಣ್ತದೆ. ಆದ ಕಾರಣ ಇಷ್ಟಾರ್ಥಗಳನ್ನೇ ಆತನು ಕೊಡುವಾಗ ಇಷ್ಟಾರ್ಥಗಳನ್ನು ಪ್ರಾರ್ಥನೆಯಾಗಿ ಮಾಡಿಕೊಂಡು, ಇಷ್ಟಾರ್ಥಗಳನ್ನು ದರ್ಶನವಾಗಿ ಮಾಡಿಕೊಂಡು, ಇಷ್ಟಾರ್ಥಗಳು ನೆರವೇರುವಂಥ ರೀತಿಯಲ್ಲಿ ಬಾಳುವಂಥ ದೇವರು ಸಹಾಯ ಮಾಡಲಿ. 10ನೇದಾಗಿ ಹಿತಕರವೂ ಪ್ರಯೋಜನಕರವೂ ಆದ ಮಾತು. ಹೌದು, ಹಿತಕರವೂ ಪ್ರಯೋಜನಕರವಾದಂಥ ಮಾತು ಆಡುವುದರಿಂದ ಒಳ್ಳೆಯ ಜೀವನ ನಾವು ಜೀವಿಸ್ಬೋದು. ತೀತ 3ನೇ ಅಧ್ಯಾಯ 8ನೇ ವಚನ. 11ನೇದಾಗಿ ಕೆಲವು ವಾಗ್ವಾದಗಳಿಗೂ ಜಗಳಗಳಿಗೂ ಇಂಥವುಗಳಿಗೆ ದೂರವಾಗಿರಬೇಕಂತೆ. ಹೌದು, ಒಳ್ಳೆಯ ಜೀವನ ಜೀವಿಸಬೇಕಾದ್ರೆ ಇಂಥದ್ರಲ್ಲೆಲ್ಲ ನಾವು ಒಳಪಡಬಾರ್ದು, ದೂರವಾಗಿರಬೇಕು. 11ನೇದು. 12ನೇದಾಗಿ ಆತ್ಮಿಕ ತಂದೆಯ ಬಳಿಗೆ ಬರುವಂಥ ಪ್ರಯತ್ನ. ಯಾಕಂದರೆ ತೀತ 3ನೇ ಅಧ್ಯಾಯದಲ್ಲಿ ನಿನ್ನ ಬಳಿಗೆ ಕಳಿಸಿದಾಗ ನೀನು ನನ್ನ ಹತ್ತಿರ ಬರುವುದಕ್ಕೆ ಪ್ರಯತ್ನ ಮಾಡು. ಆತ್ಮಿಕ ತಂದೆ ಆತ್ಮಿಕ ಮಗುವಿಗೆ ಹೇಳುವಂಥ ಮಾತು. 13ನೇದಾಗಿ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಕಲಿತುಕೊಳ್ಳುವಂಥದ್ದು. 14ನೇ ವಚನ.
15ನೇ ವಚನದಲ್ಲಿ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಈ ರೀತಿಯಾಗಿ ತೀತನ ಪತ್ರಿಕೆ 3ನೇ ಅಧ್ಯಾಯದಿಂದ ಒಳ್ಳೆಯ ಜೀವನದ 14 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.